ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2025-26ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು PUC ನೋಟ್ಸ್ ಏನು ಅರ್ಜಿ ಸಲ್ಲಿಸಿದ್ದಾರೆ. ಅವ್ರು ಕೆಲವೊಂದು ಏನಪ್ಪ ಅಂದರೆ ಮಾಹಿತಿ ಕೂಡ ಕೇಳ್ತಿದ್ರು. ಏನಪ್ಪ ಅಂದರೆ ಸರ್, ನಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಹೋದಾಗ, ಆಮೇಲೆ 1ನೇ ಸ್ಟೆಪ್ ಕಂಪ್ಲೀಟ್ ಮಾಡಲಿ 2ನೇ ಸ್ಟೆಪ್ನಲ್ಲಿ ಹೋದಾಗ ಕೂಡ ಏನಪ್ಪ ಅಂದರೆ ನಮಗೆ ಎರರ್ ಬರ್ತಾಯಿದೆ, ಏನಂತ ಎರರ್ ಬರ್ತಾಯಿದೆ ಅಂತ ಕೇಳ್ತಾಯಿದ್ರು. ಸೊ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ಅರ್ಜಿ ಸಲ್ಲಿಸಬೇಕಾದ್ರೆ 1ನೇ ಸ್ಟೆಪ್ ಇರ್ಬೋದು, 2ನೇ ಸ್ಟೆಪ್. 1ನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಹೋಗಿ ನೀವು 2ನೇ ಸ್ಟೆಪ್ಪಿಗೆ ಏನು ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತೀರಾ. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು, ಸರ್ 1ನೇ ಹಂತದಲ್ಲಿ ಸ್ಟಡಿ ಡೀಟೇಲ್ಸು, ಕ್ಯಾಸ್ಟ್ ಡೀಟೇಲ್ಸು, ಪರ್ಸನಲ್ ಡೀಟೇಲ್ಸ್ನ ಎಂಟ್ರಿ ಮಾಡ್ತೀವಿ. ಬಟ್ 2ನೇ ಸ್ಟೆಪ್ನಲ್ಲಿ ನಾವು ಹೋದಾಗ ಕಾಲೇಜ್ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕೆ ಹೋದಾಗ ಪುಸ್ಟ್ DBT ಅಂದರೆ ಪುಸ್ಟು ಯುವರ್ ಕಾಲೇಜ್ ಡೀಟೇಲ್ಸ್ ಆರ್ ನಾಟ್ ಫೌಂಡ್, ಯುವರ್ ರಿಜಿಸ್ಟರ್ ಡೀಟೇಲ್ಸ್ ಆರ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು 2ನೇ ಸ್ಟೆಪ್ನಲ್ಲಿ, ಸರ್ ನಾವು ರಿಜಿಸ್ಟರ್ ನಂಬರ್ ಹಾಕಿ ಫೆಚ್ ಮಾಡಿದಾಗ ಡೀಟೇಲ್ಸ್ ಕೂಡ ಬರ್ತಾ ಇಲ್ಲ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಯಾಕೆ ಬರ್ತಾ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಯಾರು 2ನೇ ಸ್ಟೆಪ್ನಲ್ಲಿ ಸ್ಟೂಡೆಂಟ್ ಕಾಲೇಜ್ ಯಾವ ಕಾಲೇಜ್ನ ಅಡ್ಮಿಷನ್ ಮಾಡಿಕೊಂಡು ನೀವೇನಪ್ಪ ಅಂದರೆ ಲಾಸ್ಟ್ ಇಯರ್ ಹಾಕಿರ್ತೀರ, ಈ ವರ್ಷ ಏನಪ್ಪ ಅಂದರೆ ಸೆಕೆಂಡ್ ಇಯರ್ ಪ್ರಮೋಟ್ ಆಗಿರ್ತಾರೆ. ಬಟ್ ಆ ಡೀಟೇಲ್ಸ್ನ SSP ಅವರಿಗೆ ಕಳಿಸ್ಕೊಡ್ಬೇಕಾಗತ್ತೆ ನಿಮ್ಮ ಕಾಲೇಜ್ ಕಡೆಯಿಂದ. ಆ ಡೀಟೇಲ್ಸ್ನ ಅವ್ರು ಕಳಿಸ್ಕೊಟ್ರೆ ಮಾತ್ರ ಏನಂದರೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಹೊಡೆದು UVCMS ಮುಖಾಂತರ ಡೇಟಾಯನ್ನು ಕಳಿಸುತ್ತಾರೆ ಡಿಗ್ರಿ ಸ್ಟೂಡೆಂಟ್ಸ್ನವರು. ಮತ್ತು ನಿಮ್ಮ ಡಿಪ್ಲೊಮಾದವರು DT ಬೋರ್ಡಿಂದ ಏನು ಕಳಿಸಿರ್ತಾರೆ, ಇಂಜಿನಿಯರಿಂಗ್ನವರು UVCMS ಮುಖಾಂತರ ಪುಷ್ಟು ಡೇಟಾ ಆಗಿರಬೇಕಾಗತ್ತೆ. ಎಲ್ಲ ಪುಷ್ಟು ಡೇಟಾ ಆದಮೇಲೆ ಮಾತ್ರ ಏನಂದರೆ ವಿದ್ಯಾರ್ಥಿಗಳದು ಅವ್ರು ರಿಜಿಸ್ಟರ್ ನಂಬರ್ ಹೊಡೆದಾಗ ಮಾಹಿತಿ ಕೂಡ ಬರ್ತಾ ಇರುತ್ತೆ. ಇಲ್ಲಾಂದರೆ ಮಾಹಿತಿ ಯಾವುದೇ ಕಾರಣ ಕೂಡ ಬರೋದಿಲ್ಲ. ಮತ್ತು ಆ ವಿದ್ಯಾರ್ಥಿಗಳು ಎಲ್ಲರೂ ಏನಂದರೆ ಡಿಗ್ರಿ ಸ್ಟೂಡೆಂಟ್ಸ್ಗಳಾಗಿದ್ದರೆ ಕಂಪಲ್ಸರಿಯಾಗಿ ಅಟೆಸ್ಟೇಷನ್ ಮಾಡಿಸಲೇಬೇಕು. ಅಟೆಸ್ಟೇಷನ್ ಮಾಡಿಸದಿದ್ದರೆ ಅವ್ರದ್ದು ಅಮೌಂಟ್ ಕೂಡ ವಿತ್ಹೆಲ್ಡ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ಮದು ಹಾಸ್ಟೆಲ್ ಡೀಟೇಲ್ಸ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ಬಟ್ ಈಗ ಮತ್ತೆ ಅರ್ಜಿ ಸಲ್ಲಿಸಬೇಕಂತ ಕೇಳಿದೆ. ಇಲ್ಲ ಫ್ರೆಂಡ್ಸ್, ಒಂದು ಸರಿ ಅರ್ಜಿ ಸಲ್ಲಿಸಿದ್ರೆ ಈ ವರ್ಷದಲ್ಲಿ ಮತ್ತೊಂದು ಸರಿ ಅರ್ಜಿ ಸಲ್ಲಿಸೋ ಅವಶ್ಯಕತೆ ಇರೋಂಗಿಲ್ಲ. ಆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ID HMS ID ಏನಿರುತ್ತಲ್ಲ ಅದನ್ನು ಮಾತ್ರ ನೀವು ಎಂಟ್ರಿ ಮಾಡಬೇಕು. ಡೇ ಸ್ಕಾಲರ್ ಅಂತ ಹಾಸ್ಟೆಲರ್ ಅಂತ ಇರುತ್ತಲ್ಲ, ಅಲ್ಲಿ ಡೇ ಸ್ಕಾಲರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಿಮ್ದು ಏನಪ್ಪ ಅಂದರೆ ವರ್ಷಕ್ಕೆ 20,000 ರೂಪಾಯಿ ಅಮೌಂಟು ನಿಮ್ಮ ಅಕೌಂಟಿಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಅಮೌಂಟ್ ಅಂತ ಬರ್ತಾ ಹೋಗುತ್ತೆ. ಬಟ್ ಒಂದು ವೇಳೆ ನೀವು ಹಾಸ್ಟೆಲಲ್ಲಿ ಸೀಟ್ ಸಿಕ್ಕಿತ್ತಪ್ಪ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಅಮೌಂಟು 20,000 ರೂಪಾಯಿ ಬರೋದಿಲ್ಲ. ಅದೇನಪ್ಪ ಅಂದರೆ ನಿಮ್ಮ ಹಾಸ್ಟೆಲ್ ಏನು ಇದೆಯಲ್ಲ ಆ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. ಅವರು ಅದನ್ನು ಮೇಂಟೆನೆನ್ಸ್ ಅಮೌಂಟ್ ಅಂತೇಳಿ ನಿಮಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇನ್ನೊಂದು ಏನಪ್ಪ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಏನಪ್ಪ ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡ್ತಾ ಇರ್ತಿರಲ್ಲ, ಅದು ಏನಪ್ಪ ಅಂದರೆ ವ್ಯಾಲಿಡಿಟಿನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಅದು ಜಸ್ಟ್ 2 ತಿಂಗಳು 3 ತಿಂಗಳು ಇತ್ತಂದರೆ ಅಂಥದ್ದು ಅಪ್ಲಿಕೇಶನ್ನ ಅಂಥ ಒಂದು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣ ಕೂಡ, ಯಾಕೆಂದರೆ ಅದು ರಿಜೆಕ್ಟ್ ಆಗುತ್ತೆ. ಸೊ ಈ ಕಂಪ್ಲೀಟಾಗಿ ನಿಮಗೆ 2 ವರ್ಷ 3 ವರ್ಷ ಇದ್ದರೆ ಮಾತ್ರ ಅದನ್ನು ಏನಪ್ಪ ಅಂದರೆ RD ನಂಬರ್ನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಯಾಕೆಂದರೆ ಇನ್ನೂ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೆ, ಇನ್ನೂ ಕೂಡ ನವೆಂಬರ್ 30ರವರೆಗೂ ಕೂಡ ವೆರಿಫಿಕೇಷನ್ ಇರೋದ್ರಿಂದ ಅಷ್ಟರೊಳಗೆ ಎಕ್ಸ್ಪೈರ್ ಆಯ್ತು ಅಂದರೆ ಅವರು ರಿಜೆಕ್ಟ್ ಮಾಡ್ತಾರೆ ಯಾವುದೇ ಒಂದು ಮುಲಾಜಿಲ್ಲದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ಒಂದು ಸರಿ ಕ್ರಾಸ್ ವೆರಿಫೈ ಮಾಡಿಕೊಂಡು ಕಂಪ್ಲೀಟಾಗಿ ನಿಮಗೆ 2 ರಿಂದ 3 ವರ್ಷ ಪೆಂಡಿಂಗ್ ಇರುತ್ತೆ, 2-3 ವರ್ಷ ಇನ್ನೂ ಕೂಡ ವ್ಯಾಲಿಡಿಟಿ ಇದ್ದರೆ ಅಂಥ ಒಂದು ವಿದ್ಯಾರ್ಥಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡ್ಕೊಳ್ಳಿ. 2-3 ತಿಂಗಳಿದ್ದರೆ ಯಾವುದೇ ಕಾರಣ ಕೂಡ ಎಂಟ್ರಿ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು, ಸರ್ ನಮ್ಮದು ಈಗೇನಪ್ಪ ಅಂದರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾ ಇದ್ದೀವಿ, ಡೀಟೇಲ್ಸು ಜಾತಿ ವೈಯಕ್ತಿಕವರು ಇನ್ನೂ ಪುಷ್ ಆಗ್ತಾಯಿಲ್ಲ ಅಂದರೆ ಜಸ್ಟ್ ವೇಟ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ ನಿಮ್ಮದು ರಿಜಿಸ್ಟರ್ ನಂಬರು SSLC ಅವ್ರ ಕಡೆಯಿಂದ ಏನು ಇರುತ್ತಲ್ಲ, ಸೊ ಅದು PUC ಅಡ್ಮಿಷನ್ ಆಗಿದ್ದರೆ PUC ಬೋರ್ಡಿಗೆ ಹೋಗಿರಬೇಕಾಗತ್ತೆ. ಅದೇ ನಿಮಗೇನಪ್ಪ ಅಂದರೆ ಡಿಗ್ರಿ ಆಗಿದ್ದರೆ ಡಿಗ್ರಿಗೆ ಡಿಪ್ಲೊಮಾದವ್ರಿಗೆ ಹೋಗಿರಬೇಕಾಗತ್ತೆ. ಸೊ ನಂತರ ನಿಮ್ಮ ಡೀಟೇಲ್ಸ್ಗಳು ಫೆಚ್ ಆಗುತ್ತೆ SSLC ಬೋರ್ಡಿಂದ SSPಗೆ ಹೋಗಿರಬೇಕಾಗತ್ತೆ. ಆವಾಗ ಮಾತ್ರ ಡೀಟೇಲ್ಸ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಆಮೇಲೆ ರಿಜಿಸ್ಟರ್ ನಂಬರ್ ಬಂದಿದ್ದರೆ ಮಾತ್ರ ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ವೇಳೆ ರಿಜಿಸ್ಟರ್ ನಂಬರ್ ಬಂದಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ, ರಿಜಿಸ್ಟರ್ ನಂಬರ್ ಬಂದ ಮೇಲೆ ಅಪ್ಡೇಟ್ ಮಾಡಿ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳದ್ದು ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಅಂತಲೂ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಎಲ್ಲ ಡೌಟ್ಸ್ನ ಕೇಳ್ತಾಯಿದ್ರು, ಅವ್ರು ತಿಳಿಸ್ಕೊಟ್ಟಿದ್ದೀನಿ. ಬೇರೆ ಏನೋ ಡೌಟ್ಸ್ಗಳಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.